ಹಲೋ. ಸೊ ನಾವು ಬ್ಯಾಂಗ್ಳೂರಿಂದ ರೀಸೆಂಟಾಗಿ ಬಂದ್ವಿ. 10 ಡೇಸ್ ಹಿಂದೆನೇ ಬ್ಯಾಂಗ್ಳೂರಿಂದ ಪ್ರಾಗ್ ಬಂದಿದ್ದು. ಈ ಸಲ ಬೆಂಗಳೂರಿಂದ ಬರುವಾಗ ಸ್ವಲ್ಪ ಬೇಜಾರಾಯಿತು. ಸ್ವಲ್ಪ ಯೂಶ್ವಲಿ ಚೂರು ಬೇಜಾರಾಗ್ತಾ ಇತ್ತು, ಬಟ್ ಈ ಸಲ ತುಂಬಾ ಬೇಜಾರಾಯಿತು. ಬ್ಯಾಂಗ್ಳೂರು ಬಿಡುವಾಗ ಓಕೆ ಪಾಪುನ ಕರ್ಕೊಂಬರೋ ಇದರಲ್ಲಿ ಸ್ವಲ್ಪ ಒಂಚೂರು ಅವ್ನ ಹೆಂಗೆ ಕರ್ಕೊಂಬರ್ತೀವಿ ಅನ್ನೋ ಸ್ವಲ್ಪ ಇದರಲ್ಲಿ ಟೆನ್ಷನಲ್ಲಿ ಇದ್ವಿ. ಅಷ್ಟೊಂದು ಬೇಜಾರು ಅಂತ ಅನ್ನಿಸ್ಲಿಲ್ಲ. ಬಟ್ ಇಲ್ಲಿ ಬಂದಮೇಲೆ ನಾವು ಇಲ್ಲಿ ಕರ್ಕೊಂಬಂದ್ವಲ್ಲ ಇವನನ್ನ ಅಷ್ಟೊಂದು ಜಾಗ, ಅಜ್ಜಿ ತಾತ, ರಿಲೇಟಿವ್ಸು, ಫ್ರೆಂಡ್ಸ್ ಅವ್ರನ್ನೆಲ್ಲ ಬಿಟ್ಟು ಇಲ್ಲಿ ಬಂದಾಗ ಸ್ವಲ್ಪ ತುಂಬಾ ಬೇಜಾರಾಯಿತು. ಇವಾಗ ನೆನೆಸ್ಕೊಂಡ್ರು ನಂಗೆ ಅಳು ಬರ್ತಿದ್ದೆ. ನಂಗೆ ಫಸ್ಟ್ ಟೈಮ್ ಇಲ್ಲಿ ಬಂದಾಗ ಅಳು ಬಂದಿದ್ದು ಈ ಸಲ. ಸೊ ಆಮೇಲೆ ಅಳು ಬಂತು, ಮಲ್ಕೊಂಡ್ವಿ. ಬಟ್ ಬೆಳಿಗ್ಗೆ ಎದ್ದಾಗ ಅವ್ರು ಕೊಟ್ಟು ಕಳಿಸಿರೋ ತಿಂಡಿಗಳನ್ನೆಲ್ಲ ನೋಡಿದಾಗ ಒಂಥರ ಖುಷಿ ಆಯಿತು. ಸೊ ಅದಕ್ಕೋಸ್ಕರ ನನಗೆ ಇವತ್ತು ವಿಡಿಯೋ ಮಾಡಬೇಕಂತ ಅನ್ನಿಸ್ತು. ಸೊ ಇವತ್ತು ಪಾಪ ಬೇಗ ಮಲ್ಕೊಂಡ್ಬಿಟ್ಟಿದ್ದಾನೆ. ಆಮೇಲೆ ಹಸ್ಬೆಂಡ್ ಆಫೀಸ್ಗೆ ಹೋಗಿದ್ದಾರೆ. ಸೊ ಮನೆಯನ್ನ ಒಂದು ರೌಂಡ್ ಕ್ಲೀನ್ ಮಾಡಿದೆ. ಟೈಮ್ ಇದೆ ನಮಗೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ನೋಡೋಣ ಏನೇನು ಕೊಟ್ಟು ಕಳಿಸಿದ್ದಾರೆ. ಸೊ ಫಸ್ಟ್ ಇದು ನನ್ನ ಫೇವ್ರೆಟ್, ಇದು ಡ್ರೈ ಫ್ರೂಟ್ಸ್ ಲಡ್ಡು. ಸುಮ್ಮನೆ ಹಾಗೆ ಬಾಣಂತಿ ಅವರಿಗೆ ಇದು ಚೆನ್ನಾಗಿರುತ್ತೆ ಅಂತ ನನ್ನ ಫ್ರೆಂಡ್ ಯಾರೋ ಹೇಳಿದ್ರು ಅಂತ ಅವ್ರಿಗೆ ಹೇಳಿದ್ದೆ. ಸೊ ಅವಾಗಿಂದ ಮಾಡಿಕೊಟ್ಟು ಕಳಿಸ್ತಾ ಇದ್ದಾರೆ. ಅದು ತುಂಬ ಸಖತ್ತಾಗಿ ಮಾಡ್ತಾರೆ ಅವರು. ಆ್ಯಕ್ಚುಲಿ ಯಾವ ಅಂಗಡಿಗಳಲ್ಲಿ ಕೂಡ ಅಷ್ಟು ಚೆನ್ನಾಗಿರಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ನೆಕ್ಸ್ಟು ಇದು ನನ್ನ ಫೇವ್ರೆಟ್. ಹೋದಾಗಲೆಲ್ಲ ಇದು ಮಾಡಿಕೊಟ್ಟು ಕಳಿಸ್ತಾ ಇರ್ತಾರೆ. ಇದು ಹೋಳಿಗೆ, ನನ್ನ ಫೇವ್ರೆಟ್ ಇದು. ಆಮೇಲೆ ಚಕ್ಕುಲಿ ಖಾರ, ಚಕ್ಕುಲಿ ಮತ್ತು ಮಿಕ್ಸರ್ನ ಮತ್ತೆ ತುಂಬ ಸಖತ್ತಾಗಿ ಮಾಡ್ತಾರೆ. ಅವ್ರದ್ದು ಸೀಕ್ರೆಟ್ ರೆಸಿಪಿ ಅಂದರೆ ಅವ್ರು ಹೇಳ್ಕೊಡ್ತಾರೆ, ಆದರೆ ನಮಗೆ ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಬರೋಲ್ಲ. ಅದೇನೇ ಫಾಲೋ ಮಾಡಿದ್ರು ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಬರೋಲ್ಲ. ತುಂಬ ಚೆನ್ನಾಗಿ ಮಾಡಿರ್ತಾರೆ, ತುಂಬ ಕ್ರಿಸ್ಪಿಯಾಗಿರುತ್ತೆ. ಆಮೇಲೆ ತುಂಬ ಟೇಸ್ಟಿ ಕೂಡ ಇರುತ್ತೆ. ಆಮೇಲೆ ಅದೇ ಮಿಕ್ಸರ್ ಕೂಡ ಮಾಡ್ಕೊಂಡು ಕಳಿಸಿದ್ದಾರೆ ಈ ಸಲ. ತುಂಬ ಚೆನ್ನಾಗಿ ಸಖತ್ತಾಗಿದೆ. ಆಮೇಲೆ ಈ ಸಲ ನಾವು ಯಾವಾಗಲೂ ಅಕ್ಟೋಬರ್ ಟೈಮಲ್ಲಿ ಹೋಗ್ತಾ ಇದ್ವಿ. ಈ ಸಲ ನಾವು ಸಂಕ್ರಾಂತಿ ಟೈಮಲ್ಲಿ ಹೋಗಿದ್ವಿ ಅಂತ ಹೇಳ್ಬಿಟ್ಟು ಸಂಕ್ರಾಂತಿ ಸ್ಪೆಷಲ್ ಮಾಡಿಕೊಟ್ಟು ಕಳಿಸಿದ್ದಾರೆ. ಎಳ್ಳು ಬೆಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ಇದು ಸ್ಪೆಷಲ್ ಈ ಸಲ ರಾಗಿ ಸರಿ. ಇದು ನನ್ನ ಮಗನಿಗೆ ಅಂತ ಕೊಟ್ಟು ಕಳಿಸಿರೋದು. ಅವನಿನ್ನ 5.5 ತಿಂಗಳು ಅವನಿನ್ನ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿಲ್ಲ. ರಾಗಿ ಸರಿಯಿಂದ ಸ್ಟಾರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಕೊಟ್ಟು ಕಳಿಸಿದ್ರು. ಇದ್ರ ಸ್ಪೆಷಾಲಿಟಿ ಏನಂತಂದರೆ, ಇದು ಅವರೇ ಫಸ್ಟ್ ಟೈಮ್ ಅವರು ವ್ಯವಸಾಯ ಮಾಡಿ ರಾಗಿ ಬೆಳೆದು ಹೊಸ ರಾಗಿಲಿ ಮಾಡಿಕೊಡ್ತಾ ಇರೋದು. ನಮ್ಮ ಅತ್ತೆ, ನಮ್ಮ ಮಾವ, ನನ್ನ ಹಸ್ಬೆಂಡು 3 ಜನ ಕಷ್ಟಪಟ್ಟು ಮಾಡಿದ್ದಾರೆ. ಇದು ಇನ್ನು ಸ್ಟಾರ್ಟ್ ಮಾಡಿಲ್ಲ, ನೋಡಬೇಕು. ಇನ್ನು 2 ವೀಕ್ಸ್ ಬಿಟ್ಟು ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು. ಆಮೇಲೆ ಅವ್ರದ್ದೇ ಇದರಲ್ಲಿ ಅವ್ರದ್ದೇ ಹೊಲದಲ್ಲಿ ಫಸ್ಟ್ ಟೈಮ್ ಅವರು ಅವರೆಕಾಳು ಬೆಳೆದು ಅವರೆಕಾಳೆಲ್ಲ ಬಿಡಿಸಿ ನಮಗೋಸ್ಕರ ಒಣಗಿಸಿ ಕೊಟ್ಟು ಕಳಿಸಿದ್ದಾರೆ. ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರಿಂದ. ಇದನ್ನ ಹಾಕ್ಬಿಟ್ಟು ಒಂದು ಹಾಫ್ ಆನ್ ಅವರ್ ನೆನಾಕಿದ್ರೆ ಫ್ರೆಶ್ಶಾಗಿ ಮಾಡ್ತಿರೋ ಸಾಂಬಾರು ಥರನೇ ಟೇಸ್ಟ್ ಬರುತ್ತೆ. ಮಾಡಿದ್ದೀನಿ ನಾನು ಆಲ್ರೆಡಿ ಒಂದ್ಸಲ, ತುಂಬ ಸಖತ್ತಾಗಿರುತ್ತೆ. ಆಮೇಲೆ ಆ್ಯಸ್ ಯೂಶ್ವಲ್ ಖಾರದ ಪುಡಿ, ಸಾಂಬಾರದ ಪುಡಿ ಮತ್ತು ತುಂಬ ಮಸಾಲೆಗಳು ಇಷ್ಟನ್ನು ತೊಗೊಂಬಂದಿದ್ದೀನಿ. ಇದೆಲ್ಲ ನೋಡಿ, ಇದೆಲ್ಲ ತಿನ್ನುವಾಗ ತುಂಬಾ ಖುಷಿ ಆಗ್ತಿದೆ. ಒಂಥರ ಊರಲ್ಲೇ ಇದ್ದೀನಿ ಅನ್ನೋ ಥರ ಫೀಲಿಂಗು. ಥ್ಯಾಂಕ್ ಯು.